ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗಲ್ಲಿ ನಾನು ಮೀಶೋದಿಂದ ತಂದಿರುವಂಥ ಕೆಲವು ಐಟಮ್ಗಳನ್ನು ಕಿಚನ್ನಲ್ಲಿ ಹಾಕ್ತಾ ಇದ್ದೀನಿ. ಅದಾದಮೇಲೆ ಒಂದು ಮೋಮೋಸ್ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆ ಸದ್ಯಕ್ಕೆ ನನಗೆ ಯಾವ ಥರ ಸಿಮ್ಟಮ್ಸ್ ಇದೆ ಪ್ರೆಗ್ನೆನ್ಸಿದು ಅನ್ನೋದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕಿಂದ ನಮಗೆ ಸಾಕಷ್ಟು ಸ್ಫೂರ್ತಿ ಕೂಡ ಸಿಗುತ್ತೆ. ಹಾಗೆ ಇವಾಗ ಮೀಶೋದಿಂದ ತಂದಿರುವಂಥ ಐಟಮ್ಗಳನ್ನು ಕಿಚನ್ಗೆ ಹಾಕ್ತಾ ಇದ್ದೀನಿ. ನನಗೆ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಕಡಿಮೆ ರೇಟಲ್ಲಿ ಏನು ಸಿಗುತ್ತೆ, ಚೆನ್ನಾಗಿ ಕಾಣುವಂಥದ್ದು ಅಂತೇಳಿ ನೋಡಿದೆ. ಇದೆಷ್ಟು 80-90 ರೂಪಾಯಿಗೇನೋ ಇತ್ತು. ವಾಲ್ ಹ್ಯಾಂಗಿಂಗ್ ಈ ಥರದ್ದು ತುಂಬ ಒಂಥರ ಕಲರ್ಫುಲ್ಲಾಗಿ ಅನಿಸ್ತಾ ಇತ್ತು. ಮತ್ತು ಚಿಕ್ಕದಾಗಿದೆ, ಅದು ಅಷ್ಟೇನು ದೊಡ್ಡದಾಗಿಲ್ಲ. ಸೊ ಅಲ್ಲಿ ತುಂಬ ಪ್ಲೇನ್ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ತರಿಸಿದ್ದು. ಮತ್ತು ಬೇರೆ ಏನು ಹಾಕೋಕ್ಕಾಗಲ್ಲ, ಮತ್ತು ಡ್ರಿಲ್ಲೆಲ್ಲ ಮಾಡಿಸ್ಬೇಕಾಗತ್ತೆ ಬೇರೆ ಥರದ್ದೇನೋ ತೊಗೊಂಡ್ರೆ. ಸೊ ಆ ಥರದ್ದೆಲ್ಲ ಏನೂ ಬೇಡ, ಕಡಿಮೆ ಬಜೆಟಲ್ಲಿ ಏನಾದರೂ ಒಂಚೂರು ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಈ ಥರ ಮಾಡಿಕೊಂಡೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಕೂಡ ಮೀಶೋದಲ್ಲಿ ತೊಗೊಂಡಿದ್ದು. ವಾಲ್ ಹ್ಯಾಂಗಿಂಗು, ಪ್ಲ್ಯಾಂಟ್ ಹಾಕಿಡುವಂಥದ್ದು, ಅದನ್ನೆಲ್ಲ ತುಂಬ ಚೆನ್ನಾಗಿದೆ. ಚಿಕ್ಕದಾಗಿದೆ ಬಟ್ ಕ್ಯೂಟ್ ಆಗಿದೆ. ಸೊ ಅದನ್ನು ಅಲ್ಲೇ ಸೆಟ್ ಮಾಡಿದೆ ಕಾರ್ನರಲ್ಲಿ. ಅದಾದಮೇಲೆ ಒಂದಷ್ಟು ಡ್ರೈ ಫ್ರೂಟ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಣ್ಣಿಗೆ ಕಾಣಿಸ್ತಾ ಇದ್ದರೆ ನಾವು ಅದನ್ನು ತಿಂತೀವಿ. ರಾತ್ರಿ ನೆನೆ ಹಾಕಿ ಇಟ್ಟರೆ ಬೆಳಗ್ಗೆ ತಿನ್ಬೋದು. ಬಟ್ ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಅದು ಹೇಗಿದೆಯೋ ಹಾಗೆ ಪ್ಯಾಕೆಟಲ್ಲಿ ಇದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೆಲ್ಲನೂ ಒಂದು ಜಾರೆಲ್ಲ ತೊಳೆದು ಇಟ್ಕೊಂಡಿದ್ದೆ, ಗ್ಲಾಸ್ ಜಾರ್ ಇದು ಕೂಡ ಸಾಕಷ್ಟು ದಿನಗಳ ಹಿಂದೆ ಮೀಶೋದಲ್ಲಿ ತರಿಸಿದ್ದು. ಚೆನ್ನಾಗಿ ಬಂತು. ಒಂದೆರಡು ಒಡೆದೋಗಿತ್ತು, ಕೆಳಗಡೆ ಬಿದ್ದು ಮಂಗಾಲ ಬಂದಿತ್ತು ಮನೆ ಒಳಗಡೆ. ಒಂದು ಸಲ ಬ್ಲಾಗ್ ಮಾಡಿದ್ದೆ, ನೆನಪಿರ್ಬೋದು ರೆಗ್ಯುಲರ್ ವ್ಯೂವರ್ಸ್ಗೆ. ಸೊ ಆವಾಗೆಲ್ಲ ಒಡೆದಾಕಿತ್ತು. ಈ 3-4 ಮಿಕ್ಕಿದೆ ಅಷ್ಟೇ. ಸೊ ಅದನ್ನೆಲ್ಲ ಸೆಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಇವಾಗ ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡೆ. ಏನೋ ಒಂಥರ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಮೋಮೋಸು ಕೂಡ ನನಗೆ ತುಂಬಾ ಅನ್ನಿಸ್ತಾ ಇತ್ತು ತಿನ್ನೋಣ ಅಂತ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ, ಮೈದಾ ಬೇಡ ಅಂಥೇಳಿ ನಾನು ಚಿರೋಟಿ ರವೆನ ಕಲಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆಗೆ ಸ್ವಲ್ಪ ಎಣ್ಣೆ ಹಾಕಿ, ಉಪ್ಪು ಹಾಕಿ, ನೀರು ಹಾಕಿ ಇವಾಗ ಗಟ್ಟಿಯಾಗಿ ಕಲಿಸಿದ್ದೀನಿ. ತುಂಬ ಮೆತ್ತಗೆ ಏನು ಮಾಡಿಲ್ಲ. ಅಂದರೆ ಸ್ವಲ್ಪ ಮೆತ್ತಗಿದ್ರೂ ಓಕೆ, ಆನಂತರ ಅದು ದಪ್ಪ ಆಗುತ್ತೆ, ರವೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕಿ ಕಲಸಿ ಇಟ್ಕೊಂಡೆ. ಅದಾದಮೇಲೆ ಟೊಮೆಟೊ ಚಟ್ನಿ ಮಾಡೋಕ್ಕೆ, ಮೋಮೋಸು ಚಟ್ನಿ ಮಾಡ್ತಾರಲ್ಲ, ಸೊ ಅದನ್ನು ಟೊಮೆಟೊನ ಸ್ವಲ್ಪ ಕಟ್ ಮಾಡಿ ಅದು ನೀರಿಗೆ ನಾನು 1-2 ಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಯಿಸ್ಕೊಂಡೆ. ಚೆನ್ನಾಗಿ ಬೆಂದಿತ್ತು ಇದು ಚಟ್ನಿ ಮಾಡೋದಕ್ಕೆ. ಸೊ ಸೂಪರಾಗಿರುತ್ತೆ ಈ ಥರ ಚಟ್ನಿ ಮಾಡಿಕೊಂಡ್ರೆ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ನನಗೆ ಅದೊಂಥರ ಸಾಸ್ ಟೇಸ್ಟ್ ಕೊಡುತ್ತಲ್ಲ, ಅದನ್ನು ನೆಕ್ಸ್ಟ್ ಬೇರೆ ಏನಾದಕ್ಕೂ ಕೂಡ ನಾವು ಬಳಸ್ಬೋದು. ಹಾಗೆ ಒಂದು ಸ್ಟೀಮರ್ ಕೂಡ ತರಿಸಿದ್ದೆ ಅಮೆಝಾನಿಂದ. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ, ಹೊಸದಾಗಿ ಬಂದಿರೋದು. ಚೆನ್ನಾಗಿದೆ, ಪುಟಾಣಿ ಕ್ಯೂಟಾಗಿದೆ. ಒಂದು ಸ್ವಲ್ಪ ಮೋಮೋಸು ಅಥವಾ ಏನಾದರೂ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ, ವೆಜಿಟೇಬಲ್ಸ್ ಏನಾದರೂ ಸ್ಟೀಮ್ ಮಾಡೋದಿದ್ರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಚಟ್ನಿ ಕೂಡ ಮಾಡಿಕೊಂಡೆ, ಎಲ್ಲ ಹಾಕಿ ರುಬ್ಕೊಂಡು ಬೇಯಿಸಿರೋದನ್ನು. ಅದಾದಮೇಲೆ ಇವಾಗ ನಾನು ಸ್ಟೀಮ್ ಮಾಡೋದಕ್ಕೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಜೊತೆಗೆ ಇವಾಗ ಪಲ್ಯ ಕೂಡ ಮಾಡ್ತೀನಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಮೋಮೋಸ್ ಮಾಡೋದು ಈಸಿ, ಬೇಗ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನು ಮಾಡೋಕ್ಕೆ ಹೋಗಿ ನನಗೆ ಸಾಕಾಯಿತು. ಅನಾಗ ಮಧ್ಯೆ ಬಂದು ಆಯ್ತಾ ಅಮ್ಮ ಕೇಳ್ತಾ ಇರಲು. ನಂದಂತೂ ಮುಗಿತಾನೇ ಇರಲಿಲ್ಲ. ಈಸಿ ಅಂತ ಅನಿಸುತ್ತೆ, ಬಟ್ ಸಾಕಷ್ಟು ಕೆಲಸ ಇರುತ್ತಲ್ವ. ಈ ಥರ ಹೆಚ್ಕೋಬೇಕು, ಪಲ್ಯ ಅಂದರೆ ಸ್ಟಫಿಂಗ್ ಮಾಡ್ಕೋಬೇಕು. ಇದಕ್ಕೆ ಸಾಕಷ್ಟು ಮಸಾಲೆ ಅಂದರೆ ಗರಂ ಮಸಾಲೆ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೇರೆ ಏನಾದರೂ ಮಸಾಲೆ ಬೇಕು ಅಂದರೂ ಕೂಡ ಸೇರಿಸ್ಕೋಬೋದು. ನಾನು ಇಷ್ಟೇ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಸ್ಟಫ್ ಮಾಡಿ ಇಟ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿರೋ ಟೊಮೆಟೊ ಎಲ್ಲ ರುಬ್ಬಿದ್ನಲ್ಲ ಚಟ್ನಿಗೆ, ಅದನ್ನು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ನಾನು ಸ್ವಲ್ಪ ಸಿಹಿ ಟೇಸ್ಟ್ ಮಾಡ್ತೀನಿ, ಅದಕ್ಕೋಸ್ಕರ. ಹಾಗೆ ಇವಾಗ ರವೆಯಲ್ಲಿ ನಾನು ಹಿಟ್ಟು ಕಲಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಚಪಾತಿ ಥರ ಲೊಟ್ಟಿಸಿ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇವಾಗ ಸ್ಟಫಿಂಗ್ ಹಾಕಿ ಯಾವ ಥರ ಶೇಪ್ ಬೇಕೋ ಆ ಥರ ಅದನ್ನು ಮೋಮೋಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ರೌಂಡ್ ಮಾಡಿಕೊಂಡೆ. ಮತ್ತೊಂದು ಹಾಗೆ ಕರ್ಜಿಕಾಯಿ ಥರ ಮಾಡ್ತಾರಲ್ಲ, ಆ ಥರದ್ದು ಮಾಡಿಕೊಂಡೆ. ಸೊ ಅದನ್ನು ಇವಾಗ ಬೇಯಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಮೇಲ್ಗಡೆಯಿಂದ ಸವರಿ ಒಂದು 15 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿತ್ತು. 1-2 ಆಮೇಲೆ ಹಾಕಿದ್ದೆ, ಚೆನ್ನಾಗಾಗಿತ್ತು.
ಆಯ್ತು ಮಸ್ತ್ ಆಯ್ತಾ? ಅನಗನ ಎಕ್ಸ್ಪ್ರೆಷನ್ ನೋಡೋ ನನಗೆ ಫುಲ್ ಖುಷಿಯಾಗ್ಬಿಟ್ಟಿತ್ತು. ಅವಳಿಗಂತೂ ಫಸ್ಟ್ ಟೈಮ್ ಅವಳು ಮೊಮೋಸ್ ತಿಂದಿದ್ದು. ಸಕ್ಕದಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ಲು. ನಂಗೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಈ ಥರ ರೌಂಡ್ ಮಾಡಿದ್ದು ಚೆನ್ನಾಗಿ ಬಂದಿತ್ತು. ಮಿಕ್ಕಿದ್ದು ನಂಗೆ ಅಷ್ಟು ಶೇಪ್ ಮಾಡೋಕ್ಕೆ ಬಂದಿರಲಿಲ್ಲ. ಸೊ ಚೆನ್ನಾಗಾಯಿತು. ಚಲೋ ಆಯ್ತಾ? ಇವತ್ತು ರೊಟ್ಟಿ, ಪಲ್ಯ, ಸಾಂಬಾರು, ಮೋಮೋಸ್. ಅದಾಗಂತೂ ಫುಲ್ ಖುಷಿ ಆಯ್ತಪ್ಪ, ಇಷ್ಟ ಆಯ್ತು ಅದಕ್ಕೆ. ಸುಮಾರು ಜನ ದೋಸೆ ರೆಸಿಪಿ ಶೇರ್ ಮಾಡಿ ಅಂತ ಕೇಳಿದ್ರಿ ಕಮೆಂಟಲ್ಲಿ ಹಿಂದಿನ ಬ್ಲಾಗನ್ನು ನೋಡಿ. ನಾನು ಇದರಲ್ಲಿ 2 ಲೋಟ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ, 1/4 ಲೋಟ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಚಮಚ ಆಗುವಷ್ಟು ಮೆಂತೆ, ಹಾಗೆ ಅದರಲ್ಲೇ 1/4 ಲೋಟ ಆಗುವಷ್ಟು ಏನಂದರೆ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇವಾಗ ನೆನೆ ಹಾಕಿರ್ತೀನಿ. ಇಷ್ಟೇ ನಾನು ಹಾಕುವಂಥದ್ದು, ಮತ್ತೇನೂ ಹಾಕಲ್ಲ. ಇಷ್ಟು ಹಾಕಿ ಇದನ್ನು ಬೆಳಗ್ಗೆ ನೆನೆ ಹಾಕಿಟ್ರೆ ಮಧ್ಯಾಹ್ನ ಮೇಲೆ ಅಂದರೆ ಸಂಜೆ ರುಬ್ಬಿಡ್ತೀನಿ. ಬೆಳಗ್ಗೆ ಈ ಥರ ಹಿಟ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ. ಇವಾಗ ಗರ್ಗರಿ ದೋಸೆ ಎರೆದ್ರೆ ಆಯಿತು. ತುಂಬ ಚೆನ್ನಾಗಿ ಗರ್ಗರಿ ಆಗಿರುವಂಥ ದೋಸೆ ಆಗುತ್ತೆ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ ನಾನು ಹಾಕೋದು. ಇದೇ ಒಂದು ಅಳತೆಯಲ್ಲಿ ಹಾಕಿದ್ರೆ ಈಗ ದೋಸೆ ಈ ಥರ ಗರ್ಗರಿಯಾಗಿ ಬರುತ್ತೆ. ಇಲ್ಲ ನಾವು ಸೆಟ್ ದೋಸೆ ಥರ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸುಮಾರು ದಿನ ಆಗಿತ್ತು ನಾನು ವ್ಲಾಗ್ ಮಾಡಿದೆ, ಅಂದರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ದೇ ತುಂಬ ದಿನ ಆಗಿತ್ತು. ಹಿಂದಿನ ವಿಡಿಯೋ ನೋಡಿದ್ರಿ, ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದು. ಅವತ್ತಿನ ದಿನ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡ್ಬಂದಿದ್ದೀವಿ. ಸೊ ಅದಾದಮೇಲೆ ಏನೋ ಒಂಥರ ಬ್ಯುಸಿ ವಿಡಿಯೋನೇ ರೆಕಾರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮನೆ ಕೆಲಸ ಮುಗಿಸ್ಕೊಂಡು ಅಡುಗೆ, ಮನೆ ಕೆಲಸ, ನಗನ ಕರ್ಕೊಂಬರೋದು, ಸ್ಕೂಲಿಗೆ ಹೋಗೋದು, ಈ ಒಂದು ಇದರಲ್ಲೇ ರುಟೀನಲ್ಲೇ ನನಗೆ ಟೈಮ್ ಆಗಿಬಿಡ್ತಾಯಿತ್ತು. ಆಗ್ತಾನೇ ಇರಲಿಲ್ಲ, ತುಂಬ ಸುಸ್ತು ಅಂತ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಬಟ್ ಆರಾಮಾಗಿದ್ದೀನಿ, ಹಾಗೇನು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ತುಂಬ ಕಾಲಿಗೆ ಕಾಫ್ ಮಸಲ್ ಕ್ರ್ಯಾಂಪ್ ಬರುತ್ತೆ ನೋಡಿ, ಸಿಕ್ಕಾಬಟ್ಟೆ. ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದೇಳುವಾಗ ಒಂದೇ ಸಲ ಕ್ರ್ಯಾಂಪ್ ಬರುತ್ತೆ. ಆವಾಗ ಮಾತ್ರ ಕಾಲು ಅದು ಬಂದಾಗ ಅದು ಯಾವ ಥರ ಆಗುತ್ತೆ ಅನ್ನೋದು ಕ್ರ್ಯಾಂಪ್ ಬರೋವ್ರಿಗೇನೋ ಗೊತ್ತು. ಸೊ ಅಷ್ಟು ಕಷ್ಟ ಆಗುತ್ತೆ. ಅದೊಂದು ಕಾಲು ತುಂಬ ಪೇನ್ ಬರ್ತಾ ಇರುತ್ತೆ. ಅದಾದಮೇಲೂ ಕೂಡ ಹಗ್ಲಿಕ್ಕೆ ಕೂಡ ನಡೆಯುವಾಗಲೂ ಕೂಡ ಕಾಫ್ ಮಸಲ್ ಏನಿದೆ ಅದು ತುಂಬ ಪೇನ್ ಬರ್ತಾ ಇರುತ್ತೆ. ಇತ್ತೀಚೆಗೆ ಅದೊಂದು ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಸೊ ಜಾಸ್ತಿ ಏನಾದರೂ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಎಲ್ಲ ಇದ್ದರೆ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ವೆಯ್ಟ್ ಕೂಡ ಜಾಸ್ತಿ ಗೇನ್ ಆಗ್ತಾ ಇದೆ ಅಲ್ವಾ. ಸೊ ಕಾಲಿಗೆ ಜಾಸ್ತಿ ಇದಾಗುತ್ತೆ, ಅಂದರೆ ವೆಯ್ಟ್ ತಡ್ಕೋಬೇಕಲ್ಲ. ಸೊ ಎಲ್ಲ ಕಾರಣಗಳಿಂದ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ. ಸೊ ಒಳ್ಳೆ ಆಹಾರ ತಗೋಬೇಕು, ನೀರು ಕುಡಿಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ ಡೈಲಿ ಯೋಗ ನಂಗೆ ಹೇಳ್ಕೊಟ್ಟಿದ್ದಾರಲ್ವ, ಅದನ್ನು ಮಾಡ್ತಾಯಿದ್ದೀನಿ. ಆದರೂ ಕೂಡ ಕೆಲವು ಸಲ ಸ್ಕಿಪ್ ಆಗೇ ಬಿಡುತ್ತೆ. ಟೈಮ್ ಆಯಿತು, ಇವಾಗ ತಿಂಡಿ ಮಾಡೋಕ್ಕೆ ಹೋಗಲೇಬೇಕು. ನಾನು 1 ತಾಸು ಮಾಡ್ತಾಯಿದ್ರೆ ತಿಂಡಿ ಮಾಡೋಕ್ಕೆ ಲೇಟ್ ಆಗುತ್ತೆ, ಸ್ಕೂಲಿಗೆ ಲೇಟ್ ಆಗುತ್ತೆ. ಸೊ ಆವಾಗ ಸ್ಕಿಪ್ ಆಗಿಬಿಡುತ್ತೆ. ಸೊ ಹೀಗೆ ನಡೀತಾ ಇದೆ. ಎಸ್, ನನಗೆ ವಿವರೊಬ್ಬರು ಕೇಳ್ತಾಯಿದ್ರು, NT ಸ್ಕ್ಯಾನ್ಗೆ ನಿಮಗೆ Cloud9 ಎಷ್ಟು ಅಮೌಂಟ್ ಆಯಿತು ಅಂಥೇಳಿ. ಅದನ್ನು ನಾನು ವ್ಲಾಗಲ್ಲೇ ಹೇಳೋಣ ಅಂತ ಅಂದ್ಕೊಂಡೆ. NT ಸ್ಕ್ಯಾನ್ಗೆ 4,000, ಮತ್ತು ಬ್ಲಡ್ ಟೆಸ್ಟ್ ಇರುತ್ತೆ, ಡಬಲ್ ಮಾರ್ಕರ್ ಟೆಸ್ಟು, ಅದಕ್ಕೆ 8,000. ಸೊ ಒಂದೇ ಸಲ ಅಷ್ಟು ಪೇ ಮಾಡಬೇಕಾಗುತ್ತೆ ಆ ಟೈಮ್ನಲ್ಲಿ. ಹಾಗೆ ಡಾಕ್ಟ್ರ್ ಕನ್ಸಲ್ಟೇಷನ್, ಅದಾದಮೇಲೆ ಡಾಕ್ಟ್ರ್ ಕನ್ಸಲ್ಟೇಷನ್ಗೆ ಅಂತ 1,000. ಸೊ ಹೀಗೆ ಒಂದು 12,000-13,000 ಅಂತೂ ಆ ಟೈಮಲ್ಲಿ ಬೇಕು, ಒಂದೇ ಸಲ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಈ ಒಂದು ಅಂದರೆ ಸ್ಕ್ಯಾನಿಂಗು ಅದಕ್ಕೆಲ್ಲ ಜಾಸ್ತಿನೇ ದುಡ್ಡಿದೆ Cloud9 ಕೂಡ, ಮತ್ತು ಎಲ್ಲ ಬೇರೆ ಹಾಸ್ಪಿಟಲಲ್ಲೂ ಕೂಡ ಜಾಸ್ತಿನೇ ಇರುತ್ತೆ. ಬಟ್ ನಾವು ಮಾಡಿಸ್ಲೇಬೇಕಲ್ಲ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಲ ಅನಿಸುತ್ತೆ ಇಷ್ಟೊಂದು ಖರ್ಚು ಮಾಡಬೇಕಲ್ಲ ಅಂಥೇಳಿ. ಬಟ್ ಸೇಫ್ಟಿ ಹೇಗಿದೆ, ಏನಿದೆ, ಆರಾಮಾಗಿದೆಯಾ ಎಲ್ಲ ಗೊತ್ತಾಗತ್ತಲ್ವ. ಸೊ ಮಾಡಿಸ್ಲೇಬೇಕು. ಸೊ ಜಾಸ್ತಿನೇ ಇದೆ Cloud9 ಕೂಡ. ಇತ್ತೀಚೆಗಂತೂ ಅನಗನ ಡೆಲಿವರಿ ಕಂಪೇರ್ ಮಾಡಿದ್ರೆ ಇವಾಗ ಮತ್ತು ಜಾಸ್ತಿನೇ ಆಗಿದೆ. ಸೊ 5 ವರ್ಷ ಆಯ್ತಲ್ವ, ಆವಾಗಿನ ರೇಟ್ ಇವಾಗ ಇರೋದೆಲ್ಲ ಜಾಸ್ತಿನೇ ಆಗಿದೆ. ಸೊ ನಾವು ಡೆಲಿವರಿ ಪ್ಯಾಕೇಜ್ ಕೂಡ ಬುಕ್ ಮಾಡಿದ್ದೀವಿ. ಅದನ್ನು ನಾನು ನೆಕ್ಸ್ಟ್ ಯಾರಿಗಾದ್ರು ಡೀಟೇಲ್ಸ್ ಬೇಕು ಅಂದರೆ ಹೇಳ್ತೀನಿ ಡೆಲಿವರಿ ಪ್ಯಾಕೇಜ್ ಬಗ್ಗೆ. ಹಾಗೆ ನೆಕ್ಸ್ಟ್ ಗ್ರೋತ್ ಸ್ಕ್ಯಾನ್ ಇದೆ. ಅದಕ್ಕಿಂತ ಮುಂಚೆ ಮತ್ತೊಂದು ಚೆಕಪ್ ಇದೆ, ನನಗೆ ಹೋಗಬೇಕು. ಐ ಥಿಂಕ್ ನೆಕ್ಸ್ಟ್ ವೀಕಲ್ಲಿ ಹೋಗಬೇಕು.
ಸೊ ಅಂದರೆ ನಮ್ಮ ಹೆಲ್ತ್ ಇಶ್ಯೂಸ್ ಮೇಲೆ ಏನಾದರೂ ಇದ್ದರೆ ನಮ್ಗೆ ಬೇರೆ ಏನಾದರೂ ಟೆಸ್ಟು ಅಥವಾ ಒಂದು ಸ್ಕ್ಯಾನಿಂಗು ಏನಾದರೂ ಒಂದು ಎಕ್ಸ್ಟ್ರಾ ಬರುತ್ತೆ. ಇಲ್ಲಾಂದರೆ ನೆಕ್ಸ್ಟು ಇವಾಗ ಅನಾಮಲಿ ಸ್ಕ್ಯಾನ್ ಆದಮೇಲೆ ಗ್ರೋತ್ ಸ್ಕ್ಯಾನೇ 7ನೇ ತಿಂಗಳಿಗೆ ಮಾಡ್ತಾರಲ್ವ, 7ನೇ ತಿಂಗಳು ಮುಗೀತಾ. ಸೊ ಅದು ನನಗೆ ಮಧ್ಯದಲ್ಲಿ ಮತ್ತೊಂದು ಸಲ ಹೋಗಿ ಬರಬೇಕು ಡಾಕ್ಟ್ರ್ ಹತ್ರ. ಹಾಗೆ ಮತ್ತೊಂದು ಖುಷಿ ವಿಚಾರ ಏನಂದರೆ ಊರಿಂದ ಯಾರೋ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಯಾರು ಬರ್ತಾ ಇರ್ಬೋದು ಅಂತ ನೀವು ನನಗೆ ಕಮೆಂಟ್ ಮಾಡಿ, ಗೆಸ್ ಮಾಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ ಅನ್ನೋದಕ್ಕಿಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಅದೊಂದು ನನಗೆ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ, ಗೊತ್ತೇನೆ ಖುಷಿ ಆಗ್ತಾ ಇದೆ. ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಗೊತ್ತಾ, ಯಾರಾದರೂ ನಮ್ಮವ್ರು ನೋಡಬೇಕು, ಯಾರಾದರೂ ನಮ್ಮ ಮನೆಗೆ ಬರಬೇಕು ಹಾಗನ್ಸುತ್ತೆ ಜಾಸ್ತಿ. ಸೊ ಹಾಗಾಗಿ ಯಾರಾದರೂ ಬರ್ತಾರೆ ಅಂದರೆ ಫುಲ್ ಖುಷಿಯಾಗುತ್ತೆ ನನಗೆ. ಎಸ್. ಮತ್ತು ನನಗೆಲ್ಲ ಕೆಳಗಡೆ ಹೋಗಿದ್ದಾರೆ, ಸೈಕಲ್ ಆಟ ಆಡ್ತಾ ಇದ್ದಾಳೆ ಅವಳು. ಸೊ ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಹಾಗಾಗಿ ಮಕ್ಕಳು ಎಲ್ಲ ಬ್ಯುಸಿ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಒಂಥರ ಚೆನ್ನಾಗಿದೆ. ಅಡುಗೆ ಮಾಡಬೇಕು, ಬೆಳಗ್ಗೆ ತಿಂಡಿ ತಿಂದು ನಾನು ವ್ಲಾಗ್ ಕಂಟಿನ್ಯೂ ಮಾಡಿ ಮುಗಿಸೋಣ ಅಂತೇಳಿ ಬಂದು ಕೂತ್ಕೊಂಡಿದ್ದೀನಿ. ಮತ್ತೇನಾದರೂ ಕ್ವಶನ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಹಾಗೆ ಫುಡ್ ವಿಚಾರದಲ್ಲೂ ಕೂಡ ಸಾಕಷ್ಟು ಸಜೆಷನ್ಗಳನ್ನೆಲ್ಲ ನೀವು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಯಾರೆಲ್ಲ ನಂಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ. ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ಪುಟಾಣಿ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.